ಮಂತ್ರಿ ಮಲ್ಲನ ಮನೆಯಲ್ಲಿ ಜಮೀರ್ಗೆ ಲಂಚ್. ರೊಟ್ಟಿ ಪಲ್ಯ ಸವಿದ ಮಿನಿಸ್ಟರ್ ಜಮೀರ್ ಅಹಮದ್. ದಾವಣಗೆರೆ ಎಸ್ಎಸ್ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಔತಣ ಕೂಟ. ಮಲ್ಲಿಕಾರ್ಜುನ್ ಮನೆಯಲ್ಲಿ ಜಮೀರ್ಗೆ ಸಿಹಿ ಊಟ. ಜಮೀರ್ ಪಕ್ಕದಲ್ಲಿಯೇ ಕೂತಿದ್ದ ಮಲ್ಲಿಕಾರ್ಜುನ್ ಮತ್ತು ಪ್ರಭಾ. ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಲಂಚ್ ಆಯಿತು. ಜಮೀರ್ ಅಹಮದ್ ಖಾನ್ಗೆ ಔತಣ ಕೂಟ ಆಯಿತು. ರೊಟ್ಟಿ ಪಲ್ಯ ಸಿಹಿ ಊಟವನ್ನ ಸವಿದ್ರು. ನೋಡಿ, ನೀವೇನ್ ನೋಡ್ತಾ ಇದ್ದೀರಾ ಈ ಒಂದು ದೃಶ್ಯ ಅಶ್ವವೇಗ ನ್ಯೂಸ್ ನಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರುವಂತ ದೃಶ್ಯಗಳು. ಸೊ ಹಾಗಾಗಿ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಊಟವನ್ನ ಮಾಡ್ತಾರೆ. ಮಧ್ಯಾಹ್ನದ ಹೊತ್ತಲ್ಲಿ ರೊಟ್ಟಿ ಪಲ್ಯ ಸಿಹಿ ಊಟವನ್ನ ಸೇವಿಸ್ತಾರೆ. ಅದಾದ ನಂತರ ಅಲ್ಲಿ ಮತ್ತೊಂದು ಗಮನಿಸಬೇಕು ನಾವು, ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಪಕ್ಕದಲ್ಲೇ ಕೂತಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಮುಸ್ಲಿಂ ಮುಖಂಡರು ಸಹಿತ ಇದ್ದಾರೆ. ಇದೆಲ್ಲವೂ ಸಹಿತ ನೋಡಿದಾಗ ಗಮನಿಸಿದಾಗ ಈಗ ಸ್ವತಃ ಸಚಿವ ಜಮೀರ್ ಅವರು ಹೇಳಿದಂಥದ್ದು ಯಾವುದೇ ರೀತಿಯಾದಂತಹ ಮುನಿಸಿಲ್ಲ, ಏನೂ ಇಲ್ಲ, ಅಸಮಾಧಾನವೂ ಇಲ್ಲ, ಎಲ್ಲವೂ ಕೂಡ ಶಮನಗೊಂಡು ಹೋಗಿದೆ. ಈಗ ಏನಿದ್ರು ಅಭ್ಯರ್ಥಿಯನ್ನ ಗೆಲ್ಲಿಸೋ ಕೆಲಸ ಮಾತ್ರ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅವರು ಮಾತನಾಡಿದ್ರು. ಇನ್ನು ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಬಾ ಅಂತ ಹೇಳಿದ್ರೆ ಮತ್ತೆ ಪ್ರಚಾರಕ್ಕೆ ಬರ್ತೇನೆ ಅನ್ನುವಂಥ ಮಾತನ್ನ ಆಡಿದ್ರು ಜಮೀರ್ ಅಹಮದ್ ಖಾನ್. ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಔತಣ ಕೂಟ. ಮುಸ್ಲಿಂ ಮುಖಂಡರಿದ್ದಾರೆ, ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ, ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಗಮನಿಸ್ತಾ ಇದ್ದೀವಿ ನಾವು ಅಶ್ವವೇಗ ನ್ಯೂಸ್ ನಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಇರುವಂತದ್ದು. ಇಲ್ಲಿ ಅರ್ಥ ಆಗುತ್ತೆ ಯಾವುದೇ ರೀತಿಯಾದಂತಹ ಮುನಿಸಿಲ್ಲ, ಎಲ್ಲವೂ ಕೂಡ ಶಮನಗೊಂಡಿದೆ ಅಂತ. ಯಾಕಂದ್ರೆ ನಾವು ಗಮನಿಸಿದ್ವಿ ಸಾದಿಕ್ ಪೈಲ್ವಾನ್ ಮತ್ತೆ ಸಮರ್ಥ್ ಪರಾನೇ ಪ್ರಚಾರ ಮಾಡ್ತೀನಿ ಅಂದಂತ ಸಂದರ್ಭದಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ವಿರುದ್ಧವೇ ಅಲ್ಲಿನ ಜನ ಮಾತನಾಡೋಕೆ ಶುರು ಮಾಡ್ತು. ಸಾದಿಕ್ ಪೈಲ್ವಾನ್ ಮಾತಿಗೆ ತಪ್ಪಿದ್ದಾರೆ. ಯಾರಿಗೂ ಸಹಿತ ನಮ್ಮ ಸಮುದಾಯಕ್ಕೆ ತಿಳಿಸದೆ ಅವ್ರು ಹೋಗಿ ಮಾತುಕತೆಯನ್ನು ನಡೆಸಿ ಈ ರೀತಿಯಾದಂಥ ಘೋಷಣೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಾದಿಕ್ ಪೈಲ್ವಾನ್ ಅನ್ನು ಸಹಿತ ನಾವು ನಂಬೋದಿಲ್ಲ. ಅವ್ರು ಯಾವ್ದಾದ್ರೂ ಹತ್ರ ಹೋಗಿ ಏನಾದ್ರೂ ಮಾಡಲಿ, ಬಟ್ ನಮ್ಮ ಸಮುದಾಯಕ್ಕೆ ತಿಳಿಸ್ಬೇಕು ಅನ್ನುವಂಥ ಮಾತುಗಳಿತ್ತು. ಆದ್ರೂ ಸಹಿತ ಅಲ್ಲಿ ಯಾವುದೇ ರೀತಿಯಂತ ಮುನಿಸು ಶಮನವಾಗಿರ್ಲಿಲ್ಲ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ. ಬಟ್ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಈ ಒಂದು ಎಂಟ್ರಿ ಏನಿದೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಹೈಪ್ ಅನ್ನ ಕ್ರಿಯೇಟ್ ಮಾಡಿರುವಂಥದ್ದು, ಸಾಕಷ್ಟು ಮುಸ್ಲಿಂ ಸಮುದಾಯಕ್ಕೆ ಒಂದು ರೀತಿಯಾಗಿ ಬಲ, ಮತ್ತೊಂದು ರೀತಿಯಾಗಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಬಲವನ್ನು ತಂದುಕೊಟ್ಟಿದೆ. ಅದರ ಜೊತೆಗೆ ಮತ್ತೊಂದು ಗಮನಿಸಬೇಕು ನಾವು, ಈ ಒಂದು ಎಲೆಕ್ಷನ್ ಮುಖಾಂತರ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ ಪ್ರದರ್ಶನ ಆಯಿತು. ಹೈಕಮಾಂಡ್ ವರೆಗೂ ಸಹಿತ ಈ ಸುದ್ದಿ ಹೋಗಿ ಮುಟ್ಟಿದೆ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸಿದೆ. ಹೀಗಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ ಪ್ರದರ್ಶನ ಆಯಿತು ಈ ಒಂದು ಮುಖಾಂತರ. ನಾನು ಇಲ್ಲ ಅಂದ್ರೆ ಪಕ್ಷದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಗೆಲ್ಲೋದು ತುಂಬಾ ವಿರಳ, ತುಂಬಾ ಕಷ್ಟ ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ ಪ್ರದರ್ಶನ ಆಯ್ತು ಇಲ್ಲಿ. ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷವೂ ಸಹಿತ. ಯಾಕಂದ್ರೆ ನೋಡಿ, ಅಲ್ಪಸಂಖ್ಯಾತರಿಗಾಗಿ ಅಹಿಂದ ಪಕ್ಷ, ಅಹಿಂದ ನಾಯಕ ಅಂತ ಹೇಳುವಂತ ಸಿದ್ದರಾಮಯ್ಯ ಅವ್ರನ್ನು ಸಹಿತ ಅಲ್ಲಿನ ಜನ ಒಪ್ಕೊಳ್ಳಿಲ್ಲ. ನಮ್ಮ ನಾಯಕ ಬೇಕು, ನಮ್ಮ ನಾಯಕ ನಿಂತ್ರೆ ಮಾತ್ರ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಪಟ್ಟನ್ನ ಹಿಡಿದಿದ್ರು ಜನ.